ಆದಷ್ಟು ಬೇಗ ಏನು ಖಾಲಿ ಮಾಡ್ಬೇಕು. ಯಾಕೆ ನಾವ್ ಯಾಕೆ ಓಡೋಗ್ತಾ ಇದ್ದೀವಿ? ನನ್ನ ಹತ್ರ ಬೈಕ್ ಇಲ್ವಲ್ಲ ಅದಕ್ಕೆ. ನಿನ್ನ ಹತ್ರ ಬೈಕ್ ಇಲ್ಲ ಅಂದ್ರೆ ಏನು? ಬಸ್ ಇದೆ ಅಲ್ವಾ, ಬಸ್ಸಲ್ಲಿ ಹೋಗೋಣ. ಬಸ್ಸು ಫ್ರೀ ಇರೋದು ನಿನಗೆ, ನನಗಲ್ಲ. ಬಾ ಚಿನ್ನ ನೀನು. ಯಾಕೆ ನನ್ನ ಅಷ್ಟೆಲ್ಲ ಕಣ. ಗಾಡಿ ಗಾಡಿ ನಿನ್ಗೆ. ಬಾಯ್ ಮಗ ಬಾಯ್. ಮಗ ಇರಲ್ಲ ಇರೋ ಇಟ್ಕೊ ಮಗ ಇದ್ದ. ನಾನು ಒಳ್ಳೆ ಗೆಳೆಯ. ಇದು ಖಾಲಿ ಆಗೋದ್ರೊಳಗಡೆ ತಿಕಾ ಮುಚ್ಕೊಂಡು ಕೆಲಸ ಹುಡುಕು ಆಯ್ತಾ? ಆಯ್ತು ಸರಿ ಮಗ ಹೊರಡು. ಇವ್ ನಾವನು ಒಳ್ಳೆ ಕುಳ ಇರ್ಬೇಕು ಅನ್ಸುತ್ತೆ. ನಿನ್ ಫ್ರೆಂಡ್ಸ್ ಸಖತ್ ರಿಚ್ಚಾ? ರಿಚ್ ಅಂತೇನಲ್ಲ, ಬೆಂಗಳೂರಲ್ಲಿ ಸ್ವಂತ ಮನೆ, ಕಾರು, ಬೈಕು ಎಲ್ಲ ಇದೆ. ಓ ಹೌದಾ? ಓ ನಿಮಿಷ ಗಾಡಿ ನಿಲ್ಲಿಸ್ತೀರಾ? ಯಾಕೆ? ವಾಟರ್ ಬಾಟ್ಲು, ಏರ್ಫೋನು ಎಲ್ಲ ಬ್ಯಾಗಲ್ಲೇ ಐತೆ. ನಿಂಗೆ ಏನೇನ್ ಬೇಕಿದೆಯೋ ಅದನ್ನ ಮುಂದೆ ತಗೊಂಡು ನನ್ನ ಸ್ನೇಹಿತ ದುಡ್ಡು ಕೊಟ್ಟಿದ್ದಾರೆ. ನೀನೇನ್ ಚಿಂತೆ ಮಾಡಬೇಡ. ಏನಾಯ್ತು? ಗಾಬರಿ. ಐ ಲವ್ ಯು. ಏನ್ ಹೇಳ್ತಾ ಇದೀಯ ನೀನು? ಹೌದು, ನಿಜ ಹೇಳ್ಬೇಕಂದ್ರೆ ನಾನು ನೀವ್ ಅನ್ಕೊಂಡು ನಿಮ್ ಫ್ರೆಂಡ್ನ ಲವ್ ಮಾಡ್ಬಿಟ್ಟೆ. ಅಯ್ಯೋ ಬಂಗಾರ, ಯಾಕೆ ಹೇಳ್ ಬಂದ್ಬಿಟ್ಟೆ? ಏನಾಯ್ತೆ ವಾಸನೆ? ಅವ್ನ್ ಬಾಯ್ ಹೇಳ್ಬೇಕಾ? ಏಯ್, ನೀನ್ ವಾಸನೆ ಅಂತ ಕರಿಬೇಡ, ಪರಿಮಳ ಅಂತ ಕರಿ. ಪರಿಮಳ ಒಂದೇನೋ ಕರ್ತಿಲ್ವಲ್ಲಪ್ಪ. ಯಾಕೆ? ನೀವವತ್ತು ಇವನ್ ಜೊತೆಗೆ KFCಗೆ ಬಂದಿದ್ರಿ ಅಲ್ವಾ? ಅವತ್ ನಂಗೆ ನಿಮ್ಮನ್ನ ನೋಡ್ತಿದ್ ಹಾಗೇನೆ ತುಂಬಾ ಇಷ್ಟ ಆಗ್ಬಿಟ್ಟು. ಇಬ್ರು ನೋಡಕ್ ಒಂದೇ ತರ ಇರೋದಕ್ಕೆ ನಾನ್ ನೀವು ಅಂತ ತಿಳ್ಕೊಂಡು ಇವನ್ನ ಪ್ರೀತಿ ಮಾಡ್ಬಿಟ್ಟೆ. ಸಾರಿ. ನೋಡಿ, ನಾನ್ ನಿಮ್ಗಿಷ್ಟನಾ? ನಿನ್ ಲವ್ವರ್ ಎದುರಿಗೆ ಇನ್ನೊಬ್ಬ ಹುಡುಗನಿಗೆ ಪ್ರಪೋಸ್ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ಊಸ್ರು ಒಳ್ಳಿ. ಯಾರು? ನಾನಾ? ನೀನೇ. ನೋಡಿ, ಇಷ್ಟು ದಿನ ನೀವು ಅಂತ ತಿಳ್ಕೊಂಡು ಇವನ್ನ ಪ್ರೀತಿ ಮಾಡ್ಬಿಟ್ಟೆ. ನಾನ್ ಇವನ್ಗೆ ಇದುವರೆಗೂ ಒಂದ್ ಕಿಸ್ ಕೂಡ ಕೊಟ್ಟಿಲ್ಲ. ನೋಡಿ, ನೀವು ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡ್ ಹೇಳಿ, ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನನ್ ಕಣ್ಣನ್ನು ಇಟ್ಟು ನೋಡಿ ಹೇಳೋ. ನನ್ ಚಡ್ಡಿ ದೋಸ್ತಾಗಿ ನಿನ್ಗೆ ಯಾವತ್ತಾರು ಒಂದಿನ ಸುಳ್ಳು ಹೇಳಿದ್ದೇನೆ ಮಾಮ? ಹೇಳೋ. ಹುಡುಗರು ಯಾವತ್ತೂ ನಿಜ ಹೇಳ್ತಾರೆ. ಅದೇ ಹುಡುಗ್ರ ಏನು ಮಾತಾಡ್ತಿದ್ಯಾ? ನಾವೇ ನೋಡೋಣ. ಏನು ಮಾಡ್ತಾ ಇದೀಯ? ಇವಳು ನಮ್ಕೊಂಡು ನನ್ ಮೋಸ ಮಾಡ್ಬೇಡ ಕಣ. ಅವಳು ನನಗೆ ಲವ್ ಮಾಡಿದಾಳೆ, ಅವಳಿಗೆ ಮೋಸ ಮಾಡಕ್ಕಾಗುತ್ತೆ? ತುಂಬಾ ಇಷ್ಟಪಡ್ತೀನಿ. ಬರ್ತೀನಿ, ಬೈ. ನಿಲ್ಸಿ ಒಂದ್ ನಿಮಿಷ. ಅಣ್ಣ, ಎಲ್ಲಿ ನಮ್ಮೂರ್ ಕೊಟ್ಟಿದ್ದನ್ನೆಲ್ಲ ವಾಪಸ್ ಕೊಡಿ. ಚೈನ್ ಬೇಗ ಹೋಗೋಣ. ಮಗ ಬಾಯ್ ಬಾಯ್. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ ಸರೋಜಮ್ಮರೇ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲಪ್ಪ, ಫೋನ್ ಹತ್ರ ನಿಮ್ ಕಣ್ಣೀರ್ ಕಾಣುತ್ತಾ? ಫ್ರೆಂಡು ಅಂತ ನಾನು ಯಾಕಿರೋದು ಹೇಳಿ? ನಾನ್ ಬಂದು ನಿಮ್ ಮನೇಲಿ ಕೂತು ನಿಮ್ ಕಷ್ಟ ಎಲ್ಲ ಕೇಳ್ತೀನಿ. ನಿಮ್ ಬಗ್ಗೆ ಹೇಳ್ತೀರಾ 1,000, ನಿಮ್ ಗಂಡನ್ ಬಗ್ಗೆ ಹೇಳ್ತೀರಾ 2,000, ನಿಮ್ ಮಗನ್ ಬಗ್ಗೆ ಹೇಳ್ತೀರಾ 3,000, ನಿಮ್ ಸೊಸೆ ಬಗ್ಗೆ ಹೇಳ್ತೀರಾ 5,000. ಯಾಕೆಂದ್ರೆ ಈ ಸೊಸೆದರು ಸ್ವಲ್ಪ ಕಾಸ್ಟ್ಲಿ. ಹಲೋ ಸರೋಜಮ್ಮರೇ, ಹಳಾದವಳು ಫೋನ್ ಕಟ್ ಮಾಡ್ಬಿಟ್ಲು. ಮನೆ ಕರೆದು ಕಣ್ಣೀರ್ ಹಾಕ್ತಾರೆ, 1 ಗ್ಲಾಸ್ ಕಾಫಿನೂ ಕೊಡೋದಿಲ್ಲ. ಇನ್ನೊಂದ್ಸಲ ನಮ್ಮನೆಗ್ ಬರ್ಲಿ, ಬಾಗ್ಲೇ ತೆಗಿಯೋದಿಲ್ಲ. ಪತಿದೇವ್ರು ಈಗ ಟೈಮ್ ಎಷ್ಟು? 12 ಗಂಟೆ. 12 ಗಂಟೆ? ಇಷ್ಟೊತ್ತಿಗೆ ನಾನು ಡ್ರೈ ಫ್ರೂಟ್ಸ್ ತಿಂತೀನಿ ತಗೋತಿಲ್ಲ, ಏನ್ ಕೀಳ್ತಾ ಕೂತಿದ್ಯಾ? ತಗೊಂಡ್ ಬಾ. ನಾನು ಇಷ್ಟ ಕಷ್ಟಪಟ್ಟು ನನ್ನ ಫಿಗರ್ ನ ಮೇಂಟೈನ್ ಮಾಡ್ತಾ ಇರೋದು ಯಾಕೆ?
ನನ್ ಸೊಸೆಗಿಂತ ನಾನೇ ಸುಂದರವಾಗಿ ಕಾಣ್ಬೇಕು ಅಂತ. ಮಮ್ಮಿ. ಗ್ರಾಮ್ ಸಿಂಹ, ಮಮ್ಮಿ ನಿನಗೋಸ್ಕರ ಸ್ಪೆಷಲ್ ಫ್ರೂಟ್ಸ್ ತಂದಿದ್ದೀನಿ. ಅಮೆರಿಕ ಆಪಲ್, ಭೂತಾನ್ ಬನಾನಾ, ಟರ್ಕಿ ಚೆರ್ರಿ, ಎಲ್ಲ ಇಂಪಾರ್ಟೆಂಟ್. ನನ್ಗೊಂದ್ ಕೊಡೋ. ನೋ ನೋ ನೋ, ಇಟ್ಸ್ ಓನ್ಲಿ ಫಾರ್ ಮಮ್ಮಿ. ನನ್ ಮಗ ನೀನು. ಅಲ್ಲ ಕಣೋ, ಪಕ್ಕದಲ್ಲಿರೋ ರೋಡ್ಗೋಗಿ ಫೇರ್ ಅಂಡ್ ಲವ್ಲಿ ತಗೊಂಬ ಅಂದ್ರೆ ತಡ್ಡೆ ಇರೋ ಬಾಡ್ಕೋರ್ ನನ್ ಮಗ ನೀನು. ಏನೋ ಫ್ರೂಟ್ಸ್ ಎಲ್ಲ ಸ್ಪೆಷಲ್ ಆಗಿ ತಂದಿದ್ಯಾ? ಏನ್ ವಿಷಯ? ಏನಿಲ್ಲ ಮಮ್ಮಿ, ಲವ್ ಅಷ್ಟೇ. ಅದೇ ಯಾರ ಮೇಲೆ ಅಂದೆ? ಅದು ಮಮ್ಮಿ ನನ್ನನ್ನು ಒಂದು ಹುಡುಗಿ ಲವ್ ಮಾಡ್ತಿದ್ದಾಳೆ. ಮದುವೆ ಅಂತ ಆದ್ರೆ ನನ್ನನ್ನೇ ಆಗೋದಂತಿದ್ದಾಳೆ. ಹ್ಞೂ ಅಂತೀಯಾ? ಹ್ಞೂ ಅಂತೀಯಾ? ಹುಡುಗಿ ಸುಮಾರಾಗಿದ್ರೆ ಹ್ಞೂ ಅಂತೀನಿ, ಹುಡುಗಿ ಸೂಪರ್ ಆಗಿದ್ರೆ ಓಹೋ ಅಂತೀನಿ. ಲಡ್ಕಿ ಕೈಸಿ ಹೇ ಹಸಿ ಖರ್ಜೂರ ಇದ್ದಂಗವಳೆ. ನನ್ ಸೊಸೆಯಾಗಳು ನನ್ಗಿಂತ ಸುಂದರವಾಗಿರ್ತಾಳೆ ಅಂದ್ರೆ ನನಗೆ ಮದ್ವೆ ಒಪ್ಕೆ ಇಲ್ಲ. ತಿಕ್ಕ ಮುಚ್ಕೊಂಡು ನಾನ್ ತೋರ್ಸಿದ ಹುಡುಗಿನ ಮದ್ವೆ ಆಗ್ಬೇಕು. ಡ್ಯಾಡಿ ನೀನಾದ್ರೂ ಹೇಳು. ನಾನ್ ತೋರ್ಸೋ ಹುಡುಗಿನೇ ಮದ್ವೆ ಆಗ್ಬೇಕು ಅಂದೆ, ಗೊತ್ತಾಯ್ತಾ? ಅಪ್ಪ ನೀನಾದ್ರೂ ಹೇಳು. ನಂದೇನಪ್ಪ ನಡೆಯುತ್ತೆ? ನಿಮ್ಮಮ್ಮ ಹೂ ಅಂದ್ಮೇಲೆ ತಾನೇ ನೀನ್ ಹುಟ್ಟಿದ್ದು. ಬೊಂಬೆ ಯೋ ಬುದ್ಧಿ ಇಲ್ವಾ ನಿಂಗೆ? ಪಿಸ್ತಾನ ಬಿಡಿಸ್ಕೊಡ್ಬೇಕು, ಸಿಪ್ಪೆ ಸಮೇತ ಬಾಯಿ ತುರ್ತಾ ಇದ್ಯಲ್ಲ. ಆಯ್ತು. ಅಪ್ಪ ಏನೋ ಪಂಚೆ ಉಟ್ಕೊಳ್ತಲ್ವಾ? ಸುಮ್ನಿರು, ನಿಮ್ಮಮ್ಮ ಅವಳಿ. ಯಾವ ಸೋಪ್ ಹಾಕೊಂಡ್ ಮುಖ ತೊಳ್ಕೊತೀಯ? ನಾನು ಸೋಪೆಲ್ಲ ಯೂಸ್ ಮಾಡಲ್ಲ ಅತ್ತೆ. ಸೋಪೆ ಹಾಕ್ದೆ ಎಷ್ಟು ಚೆನ್ನಾಗಿದ್ದಾಳ. ಏನ್ ಹಾಕೊಂಡ್ ಸ್ನಾನ ಮಾಡ್ತೀಯಾ? ಅತ್ತೆ ನಾನು ಬಾಗ್ಲಕ್ಕೊಂಡು ಸ್ನಾನ ಮಾಡ್ತೀನಿ. ಪಂಚು ನನಗೆ ಪಂಚು ಪಂಚರ್ ಆಗ್ಬಿಡುತ್ತೆ. ಬ್ಯೂಟಿ ಪಾರ್ಲರ್ಗೆ ಎಷ್ಟು ಖರ್ಚು ಮಾಡ್ತೀಯಾ? 15,000 ಅತ್ತೆ. ತಿಂಗ್ಳಗ? ಅಲ್ಲ ಅತ್ತೆ, ವಾರಕ್ಕೆ. ಸರಿಯಾಗಿರೋ ಸೊಸೆನೆ ಸಿಕ್ಕುದ್ಲು ನಿಂಗೆ. ಈ ಬ್ಯೂಟಿ ಹಿಂದೆ ಬ್ಯೂಟಿ ಪಾರ್ಲರ್ ಆಗಿರೋದು. ಏಯ್, ನಿನ್ ಹೆಂಡತಿಗೆ ಹೇಳು, ಕಿಚನ್ ಅಲ್ಲಿ ಅಕ್ಕಿ ಹಿಟ್ಟಿದೆ, ಫ್ರಿಡ್ಜ್ ಅಲ್ಲಿ ಮೊಸರಿದೆ, ಎರಡು ಕಲ್ಸಿ ಫೇಸ್ ಪ್ಯಾಕ್ ಮಾಡ್ಕೊಂಡು ಹಚ್ಕೋ ಅಂತ. ಹೆಚ್ಕೋತಾಳೆ. ಇಂಪಾರ್ಟೆಂಟ್ ಮೇನ್ ಕಂಡೀಷನ್, ಮನೆಗ್ ಬಂದರು ಒಂದಿನಕ್ಕಿಂತ ಹೆಚ್ಚಿಗೆ ಇರೋಂಗಿಲ್ಲ. ಅವ್ರ ತಿನ್ ತಟ್ಟೆನ ಅವರೇ ತೊಳೆದು ಹೋಗ್ಬೇಕು. ಚಿಕನ್ ಮಟನ್ ಬೇಕಂದ್ರೆ ಅವರೇ ತರ್ಬೇಕು. ಏನೋ ಹೋಗ್. ಪತಿದೇವ್ರು, ನೀನೇನಾದ್ರೂ ಕೇಳೋದಿದ್ಯಾ? ನೀವ್ ಹೇಗೆ ಹೇಳ್ತಿರೋ ಹಾಗೆ. ಮೀಟಿಂಗ್ ಮುಗೀತು, ಡಿಸ್ಪಾಸ್. ಅಮ್ಮ ಏನಪ್ಪ ಕಂದ? ಅದು ಏನದು ಒಂದೇ? ಮದುವೆ ಆದ್ಮೇಲೆ ಮಾಡ್ತಾರಲ್ಲ ಶಾಸ್ತ್ರ. ಶಾಸ್ತ್ರ? ನಮ್ಮನೇಲಿ ಅಂತ ಶಾಸ್ತ್ರ ಯಾವ್ದು ನಡೆಯೋದಿಲ್ವೇ? ಹೌದೌದು, ಅಂತದೇನು ನಮ್ಮ ಮನೇಲಿ ಮಾಡಲ್ಲ. ಅಪ್ಪ ನೀನ್ ಅದನ್ನೆಲ್ಲ ಮಾಡ್ಕೊಳ್ತೇನೆ ನಾನು ಹುಟ್ಟದ್ನಾ? ಯಾವ್ದು ಅದು? ಫಸ್ಟ್ ನೈಟ್. ಫಸ್ಟ್ ನೈಟ್? ನಾ ಹೇಳಿದ ಹುಡುಗಿ ಜೊತೆ ಮದ್ವೆ ಆಗಿದ್ರೆ ಇರೋದು ಮುಚ್ಕೊಂಡಿರ್ಬೇಕು. ನಾನ್ ಹೇಳೋವರೆಗೂ ನೋ ಫಸ್ಟ್ ನೈಟ್. ಅಪ್ಪ ನೀನಾದ್ರೂ ಹೇಳು,
ನಂದೇನಪ್ಪ ನಡೆಯುತ್ತೆ? ನಿಮ್ಮಮ್ಮ ಹೂ ಒಂದಿದ್ಕೆ ತಾನೇ? ಸಾಕು ಸಾಕು, ನಮ್ಮಮ್ಮ ಹೊಂದಿದ್ದಕ್ಕೆ ಅಲ್ವಾ ನಾನು ಹುಟ್ಟಿದ್ದು. ನಿಮ್ಗಳಿಗೆ ಹೇಳ್ದಂಗೆ ಮದುವೆ ಮಾಡ್ಕೊಂಡವನ್ಗೆ ನಿಮ್ಗಳಿಗೆ ಹೇಳ್ದಂಗೆ ಫಸ್ಟ್ ನೈಟ್ ಮಾಡ್ಕೊಳಕ್ ಆಗಲ್ವಾ? ಅವ್ವನ್ ಕಣ್ ತಪ್ಸಿ ಅದೇನ್ ಮಾಡ್ಕೋತೀಯ ಮಾಡ್ಕೊಳಪ್ಪ. ಅತ್ತೆ, ನೀವು ಯೋಗ ಬೇರೆ ಮಾಡ್ತೀರಾ? ಯಾಕೆ ನಾನ್ ನೋಡಿದ್ರೆ ಗೊತ್ತಾಗಲ್ವಾ? ಹೌದು, ನೀನಿಷ್ಟು ಸ್ಲಿಮ್ ಆಗಿದ್ಯಲ್ಲ, ನೀನು ದಿನ ಯೋಗ ಮಾಡ್ತೀಯಾ? ಮೊದಲು ಮಾಡ್ತಿದ್ದೆ ಅತ್ತೆ, ಆದ್ರೆ ಇವಾಗ ಎಲ್ಲಿ ಹೋಗೋಕ್ ಟೈಮೇ ಇಲ್ಲ. ದಿನ ಯೋಗ ಮಾಡು, ನಂತರ ಫಿಗರ್ ಮೇಂಟೈನ್ ಮಾಡ್ತೀಯ. ಆಯ್ತು. ಅತ್ತೆ, ನನ್ನ ಬಾತ್ರೂಮಲ್ಲಿ ಸೋಪೇ ಕಾಣಿಸ್ತಿಲ್ಲ. ಏನ್ ಗಮ್ಮಂತ ಇದೆ, ಮಾಡ್ತೀನಿ. ಅದನ್ನ ನನ್ಗೇನ್ ಹೇಳ್ತೀಯಾ? ಯಾವ್ದಾದ್ರು ಹೆಗ್ಣ ತಿನ್ಕೊಂಡು ಹೋಗಿರ್ಬೇಕು. ಹೋಗಿ ನನ್ ಮಗನ್ ಹೇಳು, ಪಕ್ಕದ ರೋಡಲ್ಲಿ ಅಂಗಡಿ ಇದೆ, ಹೋಗಿ ತಗೊಂಡ್ ಬಂದ್ ಕೊಡ್ತಾನೆ. ಆಯ್ತು. ಹಾ ಹೌದು ಕಣೆ. ನಾನು ಬರ್ಬೇಕಿತ್ತು ಅಲ್ವಾ? ಹೌದು. ಗ್ರಾಮ್ ಸಿಂಹ, ಗ್ರಾಮ್ ಸಿಂಹ, ಗ್ರಾಮ್ ಸಿಂಹ ಎಲ್ಲಿದ್ಯೋ? ಗ್ರಾಮ್ ಸಿಂಹ, ಸೊಸೆ ಮುದ್ದು, ನನ್ ಮಗ ಗ್ರಾಮ್ ಸಿಂಹನ್ ನೋಡ್ದ? ಇಲ್ಲ ಅತ್ತೆ. ಅತ್ತೆ, ಈ ಗ್ರಾಮ್ ಸಿಂಹ ಅಂದ್ರೆ ಕಾಡಿಗೆಲ್ಲ ರಾಜಸಿಂಹ, ಮನೆಗೆ ನಿಮ್ ಮಗ ಸಿಂಹ ಅಂತ ಅಲ್ವಾ? ನಿನ್ ಗಂಡನ್ ಬಗ್ಗೆ ಅಷ್ಟೊಂದೆಲ್ಲ ಸೀನ್ ಇಟ್ಕೋಬೇಡ. ಗ್ರಾಮ ಸಿಂಹ ಅಂದ್ರೆ ಬೀದಿ ನಾಯಿ ಅಂತ. ಮಾಡ್ತೀನಿ. ಅಬ್ಬಬ್ಬಬ್ಬಬ್ಬ, ಏನಿದು ಇಷ್ಟೊಂದು ಐಟಮ್ಗಳು! ಘಮ ಘಮ ಅಂತಿದೆ. ಓ, ಇದನ್ನೆಲ್ಲ ಹಾಕೊಳ್ಳೋದಕ್ಕೇನೆ ನನ್ ಸೊಸೆ ಅಷ್ಟು ಸುಂದರವಾಗಿರೋದು. ಇದನ್ನೆಲ್ಲ ನಾನು ಹಾಕೊಂಡ್ರೆ ಎಷ್ಟು ಚೆನ್ನಾಗಿರ್ತೀನಿ. ಅಯ್ಯೋ, ನಾನೊಂದು 20 ವರ್ಷ ಆದ್ಮೇಲೆ ಹುಟ್ಟಬಾರ್ದಾಗಿತ್ತ. ಏನ್ ಮಾಡೋದು? ಹಾ, ಹಿಡಿಯ ಕೈನ. ಮದ್ವೆ ಆದಾಗಿಂದ ಬರೀ ಒಡ್ಸ್ಕೊಳ್ಳೋದೇ ಆಯ್ತು. ನಿಧಾನ. ಹೆಂಗೆ ನಾವು ಮಾಡ್ತೀನಿ. ನಿಧಾನ. ನನ್ಗೆ ಜ್ವರ ಕೊಡೋಯ್ತು. ಅತ್ತೆ, ನನ್ ರೂಮಲ್ಲಿರೋ ಬ್ಯೂಟಿ ಪ್ರಾಡಕ್ಟ್ ಯಾವ್ದು ಕಾಣ್ತಾ ಇಲ್ಲ. ಅಯ್ಯೋ, ನಂಗೆ ನಮ್ಮ ಗೊತ್ತು. ಈ ವಯಸ್ಸಲ್ಲ ಅದನ್ನೆಲ್ಲ ತಗೊಂಡ. ಹಾಗಾದ್ರೆ ಅದಕ್ಕೇನ್ ಕಾಲ್ಗಳಿದ್ಯಾ ಓಡೋಗೋದಿಕ್ಕೆ? ಏನೇ, ನನ್ ಮಗನ್ ಓಡಿಸ್ಕೊಂಡ್ ಬಂದಿದ್ದು ಅಲ್ದೆ ನನ್ನೇ ಕ್ವಶನ್ ಮೇಲೆ ಕ್ವಶನ್ ಮಾಡ್ತೀಯಾ? ಛತ್ರಿ. ಏನು? ನಾನ್ ಛತ್ರಿನಾ? ನನ್ ಛತ್ರಿ ಆದ್ರೆ ನೀ ಊರ್ ಛತ್ರಿ. ನನ್ನೇ ಛತ್ರಿ ಅಂತೀಯ? ಏಯ್, ಈ ಕೈ ಕನ್ನಡಿಗರ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡ್ಕೊಂಡ್ ಬಡ್ತ ಅಂದ್ರೆ ಸೊಸೆ ನೀನ್ ಮೇಲೆದ್ದಳಕ್ ಚಾನ್ಸೇ ಇಲ್ಲ. ಓ, ಭ್ರಮೆ. ಅತ್ತೆ, ಇದು ನಾನ್ ಯೂಸ್ ಮಾಡ್ತಿರೋ ಕ್ರೀಮು, ಬೇಕಾದ್ರೆ ಸ್ಮೆಲ್ ಮಾಡಿ. ಏನೇ ಸ್ಮೆಲ್ ಮಾಡಿದ್ದ? ನಿನ್ನ ಎಡಗೈನ ನನ್ನ ಮುಂದೆ ಹತ್ರ ತರ್ತಾ ಇದ್ಯಾ?
ಆಪ್ತ ಮಿತ್ರ ನಾಗವಲ್ಲಿ ಪಾರ್ಟ್ ನೋಡಿದ್ಯಾ? ಲಕ 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 ಲಕ. ಅಪ್ಪ ಜಗಳ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ, ಅವ್ರಿಬ್ಬರು ಸವಾಸಕ್ಕೂ ನೀನು ಹೋಗ್ಬೇಡ. ಯಾಕೆ? ರೀ ನಿಮ್ಮಮ್ಮ ನನ್ ರೂಮ್ ಒಳಗಿದ್ದ ಬ್ಯೂಟಿ ಪ್ರಾಡಕ್ಟ್ಸ್ ನೆಲ್ಲ ಎತ್ಕೊಂಡ್ಬಿಟ್ಟಿದಾರ್ ಕಣ್ರಿ. ಯಾಕಮ್ಮ ಹಂಗ್ ಮಾಡ್ತೀಯಾ? ಏನೋ ಹೆಂಡತಿ ಮಾತ್ ಕಟ್ಕೊಂಡು ನನ್ನೇ ಕ್ವಶನ್ ಮಾಡ್ತೀಯಾ? ನಿಮ್ಮಪ್ಪನ್ ಗುಟ್ಟಿದ್ ಏನ್ರಿ ತಾಳಿ ಕಟ್ಟಿದ ಹೆಂಡತಿ ಮಾತನ್ನ ಫಸ್ಟ್ ಕೇಳಿ ನೀವು. ಅವಳ ಮಾತ್ ಏನೋ ಕೇಳ್ತೀಯಾ? ನೀನ್ ನನ್ ಮಗ ಕಣೋ. ಇನ್ ಮುಂದೆ ನೀವು ನನ್ ಪ್ರಾಪರ್ಟಿ ನನ್ ಮಾತು ಕೇಳಿ. ನೀನ್ ನನ್ ಪ್ರಾಪರ್ಟಿ ಕಣೋ. ಇವತ್ತೊಂದ್ ಕಟ್ಕೊಂಡು ಸಂಸಾರ ಹೆಂಗ್ ಮಾಡ್ಬೇಕು? ಅದ್ದುಮ್ಕೊಂಡ್ ನಿಂತ್ಕೋ. ಥು. ಏನೇ ಸರಿಯಾಗಿ ಬಿಟ್ಟ ಗೂಸ ಇಂಥವೆಲ್ಲ ಎಷ್ಟು ತಿಂದಿಲ್ಲ ನಾವು.